ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡಿ ತೋರಿಸುವಂಥ ರೆಸಿಪಿ, ನಾವು ಬ್ರೆಡ್ಡನ್ನು ಕಟ್ ಮಾಡ್ತೀವಲ್ಲ, ಎಡ್ಜೆಲ್ಲ ಕಟ್ ಮಾಡಿರ್ತೀವಿ, ಅದನ್ನು ನಾವು ವೇಸ್ಟ್ ಅಂತ ಅದನ್ನು ಚೆಲ್ಲಿಬಿಡ್ತೀವಿ. ಅದರಿಂದ ಒಂದು ಸೂಪರ್ ಆಗಿರುವಂಥ ಕೇಕ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಬನ್ನಿ ಈ ಕೇಕ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗಿದ್ರೆ ಬನ್ನಿ ಈ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ತೊಗೊಂಡಿರುವಂಥ ಬ್ರೆಡ್ ಇದು ಯೆಲ್ಲೋ ಕಲರ್ನಲ್ಲಿದೆ. ವೈಟ್ ಕಲರ್ನಲ್ಲಿರುವಂಥ ಬ್ರೆಡ್ ಕೂಡ ನಡೆಯುತ್ತೆ. ಇಲ್ಲಿ ನೋಡಿ, ನಾನು ಬ್ರೆಡ್ ತೊಗೊಂಡಿದ್ದೀನಿ. ಇದು ಬ್ರೆಡ್ಡಿನ ಸ್ಲೈಸಸ್ ಏನಿದೆಯಲ್ಲ, ಎಡ್ಜ್, ಅದನ್ನು ಕಟ್ ಮಾಡಬೇಕು. ನೀವು ಅಂದ್ಕೋತಾ ಇರ್ಬೋದು, ಬ್ರೆಡ್ನಿಂದ ಕೇಕ್ ಮಾಡಲಿಕ್ಕೆ ಆಗೋದಿಲ್ವಾ ಅಂತ. ಆಗತ್ತೆ, ಕೇಕ್ ಬ್ರೆಡ್ನಿಂದನೂ ಕೂಡ ಮಾಡಬಹುದು. ಆದರೆ ಕೆಲವೊಮ್ಮೆ ನಾವು ಬ್ರೆಡ್ಡನ್ನು ಯೂಸ್ ಮಾಡ್ತೀವಿ, ಆದರೆ ಎಡ್ಜ್ ಏನು ಕಟ್ ಮಾಡಿರ್ತೀವಲ್ಲ ಅದನ್ನು ಚೆಲ್ಲಿಬಿಡ್ತೀವಿ, ಯೂಸ್ ಇಲ್ಲ ಅಂಥೇಳಿ. ಅದು ಯೂಸ್ ಇಲ್ಲದೆ ಇರುವಂತಹ ಈ ಎಡ್ಜ್ ಏನಿದೆಯಲ್ಲ, ಇದರಿಂದನೇ ನಾನು ಒಂದು ಕೇಕ್ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡಿ, ಎಲ್ಲ ಈ ಎಡ್ಜ್ ಏನಿದೆಯಲ್ಲ ಕಟ್ ಮಾಡಿ ತಗೊಂಡು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ಇದರ ಪೌಡರನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ಇದನ್ನೆಲ್ಲ ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿ ಇದರ ಪೌಡರನ್ನು ಮಾಡ್ಕೊಳ್ಳೋಣ. ನೀವು ಇಲ್ಲಿ ನೋಡ್ಬೋದು, ನೋಡಿ ನಾನು ಈ ರೀತಿಯಾಗಿ ಇದರ ಪೌಡರನ್ನು ಮಾಡ್ಕೊಂಡಿದ್ದೀನಿ. ಈಗ ಈ ಪೌಡರಿನ ನಾವು ಮಾಡ್ಕೊಂಡಿವೆಯಲ್ಲ, ಇದರ ಅಳತೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ಬೌಲ್ನಿಂದ ನೀವು ಅಳತೆಯನ್ನು ಮಾಡ್ಕೋಬಹುದು. ಇಲ್ಲಿ ನೋಡಿ, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ, ಅದರಲ್ಲಿ ಪೌಡರನ್ನು ಹಾಕಿ ಅಳತೆ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಒತ್ತಿ ಇದರಲ್ಲಿ ತುಂಬಬೇಕು. ಬಹಳ ಏನು ಒತ್ತಲಿಕ್ಕೆ ಹೋಗಬೇಡಿ, ಲೈಟಾಗಿ ಒತ್ತಿ ಇಲ್ಲಿ ತುಂಬಿಕೊಳ್ಳಿ. ಎಷ್ಟಾಗತ್ತೆ ನೋಡಿ. ನಮಗೆ ನಾನಿಲ್ಲಿ ಅರ್ಧ ಬೌಲಷ್ಟು ಇದನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, 1 ಬೌಲ್ ಆಗಿದೆ. ಇದನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. 1 ಬೌಲ್ ಮತ್ತು ಇನ್ನು ಅರ್ಧ ಬೌಲಷ್ಟು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಹಾಗೆಯೇ ಅರ್ಧ ಬೌಲಷ್ಟು ನಾನಿಲ್ಲಿ ಸಕ್ಕರೆ ಪುಡಿಯನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಅರ್ಧ ಬೌಲಷ್ಟು ಇಲ್ಲಿ ನಾನು ಬಾಂಬೆ ರವೆ ಅಥವಾ ಚಿರೋಟಿ ರವೆ, ಇದನ್ನು ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ವೆನಿಲಾ ಎಸೆನ್ಸ್ ಹತ್ರ ಇದ್ದರೆ ಹಾಕಿ, ಇಲ್ಲಾದರೆ ಏಲಕ್ಕಿ ಪೌಡರನ್ನು ಕೂಡ ಹಾಕಬಹುದು. 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಆಯಿಲ್, ಹಾಗೆಯೇ ಅರ್ಧ ಕಪ್ಪಷ್ಟು ಇಲ್ಲಿ ಹಾಲು, ಮತ್ತೆ ಬೇಕು ಅಂದರೆ ನಾವು ಇಲ್ಲಿ ಸೇರಿಸ್ಕೊಳ್ಳೋಣ. ಹಾಲು ಹಾಕಿ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಅರ್ಧ ಕಪ್ಪಷ್ಟು ಇಲ್ಲಿ ಹಾಲನ್ನು ಹಾಕಿದ್ದೀನಿ. ಅಂದರೆ ಟೋಟಲ್ ಆಗಿ 1 ಬೌಲಷ್ಟು ಹಾಲಿಲ್ಲಿ ಹಾಕಿದ್ದೀನಿ. ಇದನ್ನು ನಾನೀಗ 1 ಬೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ನಾನು ಕೋಕೋ ಪೌಡ್ರನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ತೊಗೊಂಡಿದ್ದೀನಿ. ನೀವು ಕೋಕೋ ಪೌಡರನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದೇನು ಮಿಶ್ರಣ ಇದೆಯಲ್ಲ, ಕೋಕೋ ಪೌಡರ್ ಮಾಡಿದ್ದು, ಆ ಮಿಶ್ರಣವನ್ನು ನಾವೇನು ಬ್ರೆಡ್ ರುಬ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಇದ್ರ ಕಲರ್ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಮಕ್ಕಳಿಗೆ ಈ ಕಲರ್ ಚಾಕ್ಲೇಟ್ ಕಲರ್ ಇರುತ್ತೆ ನೋಡಿ, ಅದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಕೋಕೋ ಪೌಡರನ್ನು ಸೇರಿಸಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇಲ್ಲಿ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ, ಈ ರೀತಿಯಾಗಿ ಆಗಿದೆ. ಸ್ವಲ್ಪ ದಪ್ಪನೇ ಇರಲಿ. ಇವಾಗ ಇಲ್ಲಿ ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈಗ ನಾವು ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ, ಗ್ಯಾಸ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ನಾನು ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಿ ಅದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಟು ಇದು ಬಿಸಿ ಮಾಡಲಿಕ್ಕೆ ಇಡೋಣ. ಅಲ್ಲಿವರೆಗೂ ನಾವು ಕೇಕ್ ಮಾಡಲಿಕ್ಕೆ ಒಂದು ಡಬ್ಬಿಯನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ನಾನು ಕುಕ್ಕರ್ನಲ್ಲಿ ಇರುತ್ತೆ ನೋಡಿ ಡಬ್ಬಿ, ಆ ಡಬ್ಬಿಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಗಿರಿಸ್ ಮಾಡಿಕೊಂಡು, ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರನ್ನು ಹಾಕಬಹುದು. ಇಲ್ಲ ಅಂದರೆ ನೀವು ಇದರಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಡಸ್ಟ್ ಮಾಡಿ ಎಲ್ಲ ಕಡೆಗೂ ಮಾಡಿಕೊಳ್ಳಿ. ಆ ನಂತರ ನೀವು ಅದರಲ್ಲಿ ಬ್ಯಾಟರನ್ನು ಹಾಕಿದರೆ ಈಸಿಯಾಗಿ ಅದು ಡಿಮೋಲ್ಡ್ ಮಾಡಿದಾಗ ಬರುತ್ತೆ. ಇದರಲ್ಲಿ ನಾನು ಈಗ ಬಟರ್ ಪೇಪರನ್ನು ಹಾಕ್ತಾ ಇದ್ದೀನಿ. ಬಟರ್ ಪೇಪರ್ ಹಾಕಿ ಈ ಬ್ಯಾಟರ್ ಏನು ಮಾಡಿದ್ದೀವಲ್ಲ, ಈ ಬ್ಯಾಟರನ್ನು ಇದರಲ್ಲಿ ಹಾಕ್ಕೊಳ್ಳೋಣ. ಬಟರ್ ಪೇಪರ್ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸ್ವಲ್ಪ ಒರೆಸ್ಕೊಳ್ಳಿ. ಹಾಗೆಯೇ ನೀವು ಬ್ಯಾಟರ್ ಹಾಕಿದರೆ ಅದು ಅಂಟ್ಕೊಂಡ್ಬಿಡುತ್ತೆ ಬಟರ್ ಪೇಪರಿಗೆ. ಸ್ವಲ್ಪ ಎಣ್ಣೆ ಹಾಕಿ ನಂತರ ಈ ಬ್ಯಾಟರ್ ಏನಿದೆಯಲ್ಲ, ಆ ಬ್ಯಾಟರನ್ನು ಹಾಕಬೇಕಾಗತ್ತೆ. ಈಗ ಸೈಡಿಗೂ ನಾನಿಲ್ಲಿ ಬಟರ್ ಪೇಪರನ್ನು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಾಕ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ಮಾಡ್ಕೋಬಹುದು. ಆದರೆ ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ಬರುತ್ತೆ. ಈಗ ಇದರಲ್ಲಿ ನಾನು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ತಾ ಇದ್ದೀನಿ.
ಈ ಬೇಕಿಂಗ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ತಕ್ಷಣವೇ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಬೇಕಿಂಗ್ ಪೌಡರ್ ಮಿಕ್ಸ್ ಆಗಿದೆ. ಈಗ ನಾವು ಈ ಬ್ಯಾಟರನ್ನು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಈ ಡಬ್ಬಿ ಇದರಲ್ಲಿ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಸ್ವಲ್ಪ ಟ್ಯಾಪ್ ಮಾಡಿ 2-3 ಸಲ ಈ ರೀತಿಯಾಗಿ ಮಾಡಿ. ಇಲ್ಲಿ ಕುಕ್ಕರ್ ಕೂಡ ಬಿಸಿಯಾಗಿದೆ. ಈಗ ನಾವು ಇದನ್ನು ಲೋ ಫ್ಲೇಮ್ನಲ್ಲಿ 20-25 ನಿಮಿಷ ನಾವು ಇದನ್ನು ಬೇಕ್ ಮಾಡಬೇಕು. ಇಲ್ಲಿ ನೋಡಿ ನಾನು ರಬ್ಬರ್ನು ಕೂಡ ಹಾಕಲಿಲ್ಲ, ಹಾಗೆಯೇ ಸೀಟಿಯನ್ನು ಕೂಡ ಹಾಕಲಿಲ್ಲ, ಹಾಗೆಯೇ ಇದನ್ನು ನಾನು ಬೇಕ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನಮ್ಮ ಕೇಕ್ ಇಲ್ಲಿ ರೆಡಿಯಾಗಿದೆ. ಇದನ್ನು ಸುತ್ತಲೂ ಸ್ವಲ್ಪ ಲೂಸ್ ಮಾಡ್ಕೊಳ್ಳೋಣ. ಲೂಸ್ ಮಾಡಿ ಇದನ್ನು ಸ್ವಲ್ಪ ಡಿಮೋಲ್ಡ್ ಮಾಡಿದರೆ ಈಸಿಯಾಗಿ ಬರುತ್ತೆ. ಆಗ ಇಲ್ಲಿ ನೀವು ನೋಡಬಹುದು, ನೋಡಿ ಇಲ್ಲಿ ತುಂಬ ಈಸಿಯಾಗಿ ಬಂದಿದೆ. ಕೇಕು ಕೂಡ ತುಂಬ ಚೆನ್ನಾಗಿದೆ, ರುಚಿ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಇದರ ಮೇಲೆ ನೀವು ಕ್ರೀಮ್ ಇದ್ದರೆ ಕ್ರೀಮನ್ನು ಹಾಕಿ ಡೆಕೋರೇಟ್ ಮಾಡಬಹುದು. ಈಗ ಇದನ್ನು ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಇರುವಂತಹ ಕೆಲವು ಸಾಮಗ್ರಿಗಳಿಂದ ನಾವು ಈ ಕೇಕನ್ನು ಈಸಿಯಾಗಿ ಮಾಡ್ಕೋಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.